ಶ್ರೀ ಗುರುಸಿದ್ಧ ಫೌಂಡೇಶನ್ ಗೌಡವಾಡ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ. ಹುಕ್ಕೇರಿ ತಾಲೂಕಿನ ಗೌಡವಾಡ ಗ್ರಾಮದಲ್ಲಿ ಕಳೆದ 1 ವರ್ಷದಿಂದ ಶ್ರೀ ಗುರುಸಿದ್ಧ ಫೌಂಡೇಶನ್ ಗೌಡವಾಡ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಇದರ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕರಾದ ಈರಪ್ಪ ಕಾಡಪ್ಪ ಕೊಟಬಾಗಿ ಇವರು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಶ್ರೀ ಗುರುಸಿದ್ಧ ಫೌಂಡೇಶನ್ ಆಶ್ರಮ ನಿರಾಶ್ರಿತ ಹಿರಿಯ ವೃದ್ಧರಿಗಾಗಿ ಸುಸಜ್ಜಿತ ಆಶ್ರಮ ಇದಾಗಿದೆ. ಇಲ್ಲಿ ಸೌಲಭ್ಯಗಳು ಒಳ್ಳೆಯ ರುಚಿಕರವಾದ ಆರೋಗ್ಯ, ಆಹಾರ, ಊಟದ ವ್ಯವಸ್ಥೆ ಮತ್ತು ನುರಿತ ವೈದ್ಯರಿಂದ ವಾರಕ್ಕೊಮ್ಮೆ ಚಿಕಿತ್ಸೆ, ಹಳ್ಳಿಯ ಪರಿಸರದೊಂದಿಗೆ ವಾಸಿಸಲು ಒಳ್ಳೆಯ ಆಶ್ರಮವಾಗಿದೆ. ಆಸಕ್ತರು ಹಾಗೂ ನಿರ್ಗತಿಸ್ಥ ಉಳ್ಳವರು ಶ್ರೀ ಗುರುಸಿದ್ದೇಶ್ವರ ಫೌಂಡೇಶನ್ ಗೌಡವಾಡ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ಆಡಳಿತ ವ್ಯವಸ್ಥಾಪಕರಾದ ಈರಪ್ಪ ಕೊಟಬಾಗಿ ಅವರನ್ನು ಸಂಪರ್ಕಿಸಬಹುದು. ಇವರ ಮೊಬೈಲ್ ಸಂಖ್ಯೆ 9901521262 ಎಂದು ಮಾಜಿ ಸೈನಿಕರು ಹಾಗೂ PKPSನ ಮಾಜಿ ಅಧ್ಯಕ್ಷರಾದ ಸುರೇಶ್ ಕೊಟಬಾಗಿ ಅವರು ಮಾಧ್ಯಮದ ಮುಖಾಂತರ ತಿಳಿಸಿದರು. ಮಹಾಂತೇಶ್ ಪಂಚಪ್ಪಗೋಳ್ ಅವರು ಸಹ ತಮ್ಮ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಭೀಮಪ್ಪ ಪಂಚಪ್ಪಗೋಳ್, ಮಹಾಂತೇಶ್ ಪಂಚಪ್ಪಗೋಳ್, ಶಿವಲಿಂಗ ಕೊಟಬಾಗಿ, ಈರಣ್ಣ ಕೊಟಬಾಗಿ, ಸಿದ್ದಪ್ಪ ಕೊಟಬಾಗಿ ಮತ್ತು ಊರಿನ ಗುರು ಹಿರಿಯರು ಮುಂತಾದವರು ಉಪಸ್ಥಿತರಿದ್ದರು. S1 TV ನ್ಯೂಸ್ ಕನ್ನಡ, ಹುಕ್ಕೇರಿ. ವೃದ್ಧಾಶ್ರಮ ಶ್ರೀ ಕೈಲಾಸವಾಸಿ ಗುರುಸಿದ್ದವ್ವ ಶಿವಲಿಂಗ ಕೊಟಬಾಗಿ ಅವರ ಆಶೀರ್ವಾದದಿಂದ ವೃದ್ಧಾಶ್ರಮ ಉದ್ಘಾಟನೆ ಮಾಡಲಾಯಿತು. ಈಗ ಉದ್ಘಾಟನೆ ಮಾಡಿ 1 ವರ್ಷ ಪೂರ್ಣಗೊಳ್ಳಲಿದೆ. ಈಗ ನಮ್ಮ ವೃದ್ಧಾಶ್ರಮದಲ್ಲಿ ನಮ್ಮ ತಮ್ಮನಾದ ಈರಪ್ಪ ಕಾಡಪ್ಪ ಕೊಟಬಾಗಿ ಗ್ರಾಮ ಪಂಚಾಯತಿ ಮಾಧ್ಯಕ್ಷರು, ಹಾಲಿ ಸದಸ್ಯರು ಇವರು ಅವರ ಆಯ ಆಶೀರ್ವಾದದಿಂದ, ತಂದೆಯ ಆಶೀರ್ವಾದದಿಂದ, ನಮ್ಮ ಮನೆತನ ಕೊಟಬಾಗಿಯ ಆಶೀರ್ವಾದದಿಂದ ಅವರ ಮನದಲ್ಲಿ ಬಂದು ಅನಾಥಾಶ್ರಮದ ತಂದೆ ತಾಯಿಗಳಿಲ್ಲದ ಮಕ್ಕಳನ್ನು ನೋಡದೇ ಇರುವವರಿಗೆ ಅವರಿಗೆ ಅವರ ಸಂರಕ್ಷಣೆ, ಅವರ ವ್ಯವಸ್ಥೆ ಎಲ್ಲವನ್ನು ನೋಡಲು ಅವರಿಗೆ ದೇವರೊಂದು ಇದು ಕೊಟ್ಟಿದ್ದಾನೆ. ಹಾಗೆ ಇದೇ ವೃದ್ಧಾಶ್ರಮದಲ್ಲಿ ಈ ಶಾಂತಾಬಾಯಿ ಕಾಂಬ್ಳೆಯವರು ಮದೇಳಿ ಊರು ಮದೇಳಿ ಗ್ರಾಮ ಮದೇಳಿ ಮತ್ತು ಅನುಸೂಯ ಜೋರೊಟ್ಟಿ ಸಂಕೇಶ್ವರವರು ಈಗ ವೃದ್ಧಾಶ್ರಮದಲ್ಲಿ ವಾಸಿಯಾಗಿದ್ದಾರೆ. ಅವರಿಗೆ ಎಲ್ಲ ನನ್ನ ತಮ್ಮನಾದ ಅವರಿಗೆ ಊಟ, ವಸತಿ, ಉಪಚಾರ ಎಲ್ಲ ಮಾಡ್ತಿದ್ದಾರೆ. ಹಾಗೂ ನಾವು ನಮ್ಮ ಮನೆತನದ ಕೊಟಬಾಗಿ ಇದರಿಂದ ನಾವು ರೊಕ್ಕ ಗಳಿಸಲಿಕ್ಕೆ ಮಾಡ್ತಾಯಿಲ್ಲ. ನಮಗೇನಂದ್ರೆ ದೇವರ ನಮಗೆ ದುಡಿಯೋಕೆ ಶಕ್ತಿ ಕೊಟ್ಟಿದ, ಇನ್ನೊಬ್ಬರಿಗೆ ಚಲೋ ಆಗಲಿರೋದು ನಮ್ಮ ಇದರಿಂದ ನಮ್ಮ ಭಾವದಿಂದ ನಡೆದೆವು. ಆದ್ದರಿಂದ ಈ ವೃದ್ಧಾಶ್ರಮೆಯಲ್ಲಿ ಎಲ್ಲರೂ ಅವರಿವರ ಅನ್ನದೇ ಇಲ್ಲಿ ಬಂದು ನಮ್ಮ ಈರಪ್ಪ ಕೊಟಬಾಗಿ ಭೇಟಿಯಾಗಿ ಅವರ ಹೆಸರು ನೋಂದಾಯಿಸಿ ಇಲ್ಲಿ ಇರಬೇಕೆಂದು ಈ ನಮ್ಮ ಊರಿನ ಹುಕ್ಕೇರಿ ತಾಲೂಕಿನ ಎಲ್ಲಲ್ಲಿ ಯಾರೋ ಅವರಿಗೆ ಸಹಾಯ ಮಾಡಲಾರದವ್ರು ಇದ್ದಾರಲ್ಲ, ಅವ್ರು ಇಲ್ಲಿ ಬಂದು ದಯವಿಟ್ಟು ಇಲ್ಲಿ ನಮ್ಮ ಊರಿಗೆ ಬಂದು ಇಲ್ಲಿ ವಾಸ ಮಾಡಬೇಕಂತ ಅವರಲ್ಲಿ ವಿನಂತಿ ಪೂರ್ವಕ ಬೇಡಿಕೊಳ್ಳಿ. ಗ್ರಾಮದಲ್ಲಿ ಗುರುಸಿದ್ಧ ಫೌಂಡೇಶನ್ ಅಂತ ವೃದ್ಧಾಶ್ರಮ ಆರಂಭವಾಗಿದೆ. 2023 ಆರಂಭವಾಗಿದೆ. ಇದನ್ನು ಈರಪ್ಪ ಕೊಟಬಾಗಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರಾದರೂ ಅನಾಥ ಇದ್ದರೆ ಅಂಥವ್ರು ಇಲ್ಲಿ ಬಂದು ಸಂಪರ್ಕಿಸಿ ಅವರನ್ನು ಫೋನ್ ನಂಬರ್ ತೊಗೊಂಡು ಇಲ್ಲಿ ವೃದ್ಧಾಶ್ರಮದಲ್ಲಿ ಆಶ್ರಯ ಪಡಿಬೇಕಾಗಿ ಕೇಳ್ಕೊಳ್ತೀವಿ. S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.